ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ನಾನು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆ ರೀಸನ್ ಎಂತ ಗೊತ್ತಿಲ್ಲ, ಖುಷಿ. ಫೈನಲಿ ನಮ್ಮ ಊರಿಗೆ ಮಳೆ ಬಂತು. ಉಡುಪಿಯಲ್ಲಿ ಮಳೆ ಬರ್ತಾ ಇದೆ. ಅಂದರೆ ನಿನ್ನೆ ನೈಟ್ 3 ಗಂಟೆ ಹಾಗೆ ಸ್ಟಾರ್ಟ್ ಆಗಿದೆ ಮಳೆ, ಇನ್ನೂ ನಿಂತಿಲ್ಲ. ಸೂರ್ಯ ಅಂತೂ ಕಾಣ್ತಾನೆ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತೇಳಿ. ಅಷ್ಟು ಕ್ಲೌಡ್ ಇದೆ. ದುಬೈದು ಮಳೆ ಸೀದಾ ಇಲ್ಲೇ ಬಂತೇನೆ ಅನಿಸ್ತಿದೆ. ಅಷ್ಟು ಕತ್ಲೆ ದುಬೈಯಲ್ಲೆಲ್ಲ ತೋರಿಸ್ತಿದ್ರಲ್ಲ, ಅದು ಮೋಡ. ಹಾಗೆ ಇಲ್ಲಿ ಕೂಡ ಈಗ ಸಮಯ 9 ಗಂಟೆ ಆಗಿದೆ. 9:15 ಆಗ್ತಾ ಬಂತು ಬೆಳಿಗ್ಗೆ, ಆದರೂ ಫುಲ್ ಕತ್ಲೆ ಇದೆ. 1 ನಿಮಿಷ ತೋರಿಸ್ತೀನಿ. ಎಂಥ ಮೋಡ ಇದೆ ನೋಡಿ ಹೊರಗಡೆ. ತುಂಬ ತಂಪಾಗ್ತಾ ಉಂಟು ಒಂದು ಮಳೆಗೆ. ಎಲ್ಲ ಹೋಗ್ಬೇಕಾದ್ರೆ ಮುಖ ಸ್ವಲ್ಪ ಗ್ಲೋ ಕಾಣಬೇಕಾ, ಪಾರ್ಲರಿಗೆ ಹೋಗ್ಲಿಕ್ಕೆ ನಮಗೆ ಟೈಮ್ ಇಲ್ವಾ? ಹಾಗೆ ಎಂತ ಮಾಡ್ಬೇಕು ಗೊತ್ತಾ, ಮನೆಯಲ್ಲೇ ಇರುವ ಕೆಲವರು ಸೆಕೆಗಾಲದಲ್ಲಿ ಮುಖ ಎಲ್ಲ ಎಂತ ಉರಿಯುವುದು. ಅದಕ್ಕೆ ನಾನೀಗ ಸ್ವಲ್ಪ ಐಸ್ ಹಚ್ತೇನೆ. ಐಸ್ ಥಂಡ ಕೂಲ್ ಐಸ್. ಅಮ್ಮ ಈಗ ಬೈತಾಳೆ. ಇಲ್ಲಿ ಎಲ್ಲ ಬಿದ್ದಿತ್ತು. ಇದನ್ನೀಗ ಅಯ್ಯೋ ನೀರೆಲ್ಲ ಬಿತ್ತು. ಈಗ ನೋಡಿದ್ರೆ ಬೈತಾಳೆ. ಇದನ್ನೀಗ ಮುಖ ಕಚ್ಕೊಳ್ಬೇಕು. ಡೈರೆಕ್ಟ್ ಮುಖ ಕಚ್ಕೋಬಾರ್ದಂತ ನಾನು ಸ್ವಲ್ಪ ಡೈರೆಕ್ಟ್ ಹಚ್ಕೊಳ್ಳೋದು. ಅದು ಬಟ್ಟೆಯಲ್ಲಿ ಸುತ್ತಿ ಹಚ್ಚಿದ್ರೆ ಎಂತ ಆಗ್ತದೆ, ಡೈರೆಕ್ಟ್ ಹಚ್ಚಿಬಿಡುದು. ಅದೇ ಇದೆಲ್ಲ ಯಾಕೆ ಗೊತ್ತುಂಟು, ನನಗೆ ಇವತ್ತೊಂದು ಮೆಹಂದಿ ಫಂಕ್ಷನ್ ಉಂಟು ರಾತ್ರಿ ಹೋಗಲಿಕ್ಕೆ. ಅದಕ್ಕೆ ಸ್ವಲ್ಪ ಮುಖ ಗ್ಲೋ ಬರಲಿ ಅಂತೇಳಿ. ಅಯ್ಯೋ ರಾತ್ರಿ ಅಂತ ಕಾಣೋದಿಲ್ಲ ಮುಖ, ಕತ್ತಲೈತಿ ಅಲ್ಲಿ ಲೈಟಿಂಗ್ಸಲ್ಲೆಲ್ಲ. ಆದರೂ ಸ್ವಲ್ಪ ಪಿಂಪಲ್ಸ್ ತುಂಬ ಬಿದ್ದಿದೆ ಗರ್ಮಿಗೆ. ಅದಂದರೆ ಈ ಗರ್ಮಿಗೆ ಮೊಟ್ಟೆ ಎಲ್ಲ ತಿಂದರೆ ಸಾಕು, ಮುಖದಲ್ಲೆಲ್ಲ ದೊಡ್ಡ ಹೆಡ್ಲೈಟ್ ಬರ್ತದೆ. ಈಗ ಕಡಲೆ ಹಿಟ್ಟು, ಈ ಕಡಲೆ ಹಿಟ್ಟನ್ನು ಫಸ್ಟಿಗೆ ಸಣ್ಣದೊಂದು ತಟ್ಟೆ ತಗೊಳ್ಳುವ ಇಲ್ಲಿಂದ. ಈ ತಟ್ಟೆಯಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳುವ. ಸ್ವಲ್ಪ ಅರಿಶಿನ ಮತ್ತು ಹಾಲು ಹಾಕ್ಕೊಳ್ಬೇಕು. ಹಾಲು ಕಡಿಮೆ ಆಯಿತು, ಸ್ವಲ್ಪ ಹಾಲು ಹಾಕ್ಕೊಳ್ಳು. ಈ ಮಿಶ್ರಣ ಇನ್ನು ಮುಖಕ್ಕೆ ಹಚ್ಕೊಳ್ಬೇಕಾಯ್ತಾ. ಫಂಕ್ಷನ್ ಎಲ್ಲ ಹೋಗ್ಲಿಕ್ಕಿದೆ, ಆಗ ಗ್ಲೋ ಬರಬೇಕಲ್ಲ, ಅದಕ್ಕೆ. ನೋಡಿ ಎಷ್ಟು ಗ್ಲೋ ಬಂತು ಮುಖ. ಬಿಳಿ ಕಾಣ್ತಾ ಉಂಟು ಮುಖ, ಹೌದಲ್ಲಮ್ಮ? ಹಾಂ, ಸತ್ಯ ಹೇಳಿ, ಬಿಳಿ ಕಾಣ್ತಾ ಉಂಟು ಮುಖ, ಗ್ಲೋ ಬಂತಾ? ಇಷ್ಟು ಹೇಳಿದ್ರೆ ಇನ್ನು ಅರ್ಧ ಟೊಮೆಟೊಕ್ಕೆ ಸ್ವಲ್ಪ ಸಕ್ಕರೆ ತಾಗಿಸಿ ಚಿಕ್ಕಿ ಮಾಡಿದ್ರೆ ಆಯ್ತು. ಸಕ್ಕರೆ ಮತ್ತು ಟೊಮೆಟೊ ಇದನ್ನು ಇನ್ನು ಮುಖಕ್ಕೆ ಹಚ್ಕೋಬೇಕು. ಸುಳ್ಳು ಹೇಳಿದಲ್ಲ, ಮುಖ ಎಷ್ಟು ಗ್ಲೋ ಬಂದಿದೆ ಅಂತ. ಮುಖ ಎಷ್ಟು ಗ್ಲೋ ಕಾಣ್ತಾ ಇದೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಒಂದೇ ಮೋಕೆದಿದ್ದು ಆಶೀರ್ವಾದದ ಪನಿತಲ್ಪರ ಶ್ರೀ ವಿಶ್ವನಾಥ ಕ್ಷೇತ್ರ ಕಟಪಾಡಿ ಇಡೇರ್ಗು ಬತ್ತದು ನಿಗಲ ಆಶೀರ್ವಾದನ ಕೊರಡು ಬಂದಿಗಳ್ಳ ಮೋ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್. ಇನ್ನು ನಾಳೆ ಸಂಡೇ, ಫಂಕ್ಷನ್ಗಳ ಸುರಿಮಳೆ, ಮೇಕಪ್ ಆಗಲಿಕ್ಕೆ ಉಂಟು. ಹಾಗೆ ನಾಳೆ ತುಂಬ ಫಂಕ್ಷನ್ ಇದೆ, ತುಂಬ ಫಂಕ್ಷನ್ ಇದೆ ಆಯಿತಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ತುಂಬ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಡೈಲಿ ವ್ಲಾಗನ್ನು ನೋಡಲಿಕ್ಕೆ. ಸೊ ಸಿಗುವ ನಾಳೆ ವ್ಲಾಗಲ್ಲಿ. ಅಲ್ಲಿಯ ತನಕ ಬಾಯ್, ನಮಸ್ತೆ, ಟೇಕ್ ಕೇರ್.